ಬಹುಭಾಷಾ ಹಿರಿಯ ನಟಿ ಜೂಲಿ ಲಕ್ಷ್ಮಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಅನಂತ್ ನಾಗ್ ಹಾಗೆ ಲಕ್ಷ್ಮಿ ಜೋಡಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದು ಒಂದು ವಿಶೇಷ. ಅನಂತ್ ನಾಗ್ ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಹೀಗೆ ಕನ್ನಡದ ಸೂಪರ್ ಸ್ಟಾರ್ಗಳ ಜೊತೆ ಲಕ್ಷ್ಮಿ ಅವರು ನಟನೆಯನ್ನ ಮಾಡಿದ್ದಾರೆ. ಇವರ ಸಿನಿಮಾಗಳನ್ನ ಇಂದಿಗೂ ಸಹ ಜನ ತುಂಬಾನೇ ಇಷ್ಟಪಡ್ತಾರೆ. ಲಕ್ಷ್ಮಿ ಅವರು ಒಂದು ಚಿತ್ರೀಕರಣದ ಸಮಯದಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಬೆಂಕಿ ಬಲೆ ಹಾಗೆ ಅಂಬರೀಷ್ ಅವರ ಜೊತೆ ಮೈಸೂರಿನಲ್ಲಿ ನಟಿಸುವಾಗ ನಡೆದಂತಹ ಘಟನೆಯನ್ನ ವಿವರಿಸಿದ್ದಾರೆ. ಶೂಟಿಂಗ್ ವೇಳೆ ಅಜ್ಜಿಯೊಬ್ರು ನಟಿಯ ಜೊತೆ ನಡೆದುಕೊಂಡಂತಹ ಕೆಲವು ಮುಗ್ಧ ಕ್ಷಣಗಳನ್ನ ಸಂದರ್ಶನದಲ್ಲಿ ನೆನಪನ್ನ ಮಾಡಿಕೊಂಡಿದ್ದಾರೆ. ಬೆಂಕಿಯ ಬಲೆ ಸಿನಿಮಾದಲ್ಲಿ ಬಹಳಷ್ಟು ಚಾಲೆಂಜ್ಗಳು ಬಂದವು. ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಹೋದ್ರೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಜನರು ಬಂದು ಇಲ್ಲ ಪರ್ಮಿಷನ್ ಅನ್ನ ನಾವು ಕೊಡಿಸ್ತೇವೆ ಬನ್ನಿ ಅಂತ ಒಳಗೆ ಕರೆದುಕೊಂಡು ಹೋಗಿ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡಿಸಿದ್ರು. ಇಂತಹ ಚಾಲೆಂಜ್ಗಳನ್ನೆಲ್ಲ ನೋಡಿ ಆಯ್ತು. ಬೆಂಕಿಯ ಬಲೆ ಕೊನೆಯ ಸೀನ್ ಗಂಡ ಸತ್ತು ಹೋಗ್ಬಿಟ್ಟ. ಅವನನ್ನ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾರೆ. ಆಮೇಲೆ ಸ್ಮಶಾನಕ್ಕೆ ಹೋಗ್ತಾರೆ. ಗಾಡಿಯವನು ಬಾ ಅಮ್ಮ ಇಲ್ಲಿ ಅಂತ ಕರೀತಾರೆ ನನ್ನ. ಅವಳು ಅಲ್ಲೇ ಸತ್ತಿರ್ತಾಳೆ. ಇದು ಒಂದು ಸೀನ್ ಇರುತ್ತೆ ಅಲ್ಲಿ. ಈ ಸೀನನ್ನ ಮೈಸೂರಿಗೆ ಹತ್ರ ಶೂಟಿಂಗ್ ಮಾಡಲಾಗುತ್ತೆ. ಇನ್ನು ಆ ಊರಿನ ಹೆಸರನ್ನ ಜೂಲಿ ಲಕ್ಷ್ಮಿ ಹೇಳಿಲ್ಲ, ಆದ್ರೆ ತುಂಬಾ ಸಿನಿಮಾದ ಶೂಟಿಂಗ್ ಅಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಇನ್ನು ಈ ದೃಶ್ಯದ ಶೂಟಿಂಗ್ ಮಾಡುವಾಗ ಇಡೀ ಊರೇ ಅಲ್ಲಿ ಸೇರ್ಕೊಂಡಿರುತ್ತೆ. ಅಲ್ಲಿಗೆ ಒಬ್ರು ಅಜ್ಜಿ ಬರ್ತಾರೆ. ಮಧ್ಯಾಹ್ನ ಊಟ ಮಾಡುವಾಗ ಕೂರಿಸ್ಕೊಂಡು ಊಟ ಹಾಕಿರ್ತಾರೆ. ಬೆಂಕಿಯ ಬಲೆ ಸಿನಿಮಾದಲ್ಲಿ ಲಕ್ಷ್ಮಿ ಡೆತ್ ಸೀನ್ ನೋಡುವಾಗ ಆ ಅಜ್ಜಿನೂ ಸಹ ಬಂದಿರ್ತಾರೆ. ಆ ವೇಳೆ ಆ ಅಜ್ಜಿ ನಡೆದುಕೊಂಡಿದ್ದನ್ನ ಲಕ್ಷ್ಮಿ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ಶೂಟಿಂಗ್ ಮುಗಿಸಿ ಬಂದೆ. ಆಗ ನಿಂಬೆ ಹಣ್ಣು ತಂದು ನನಗೆ ಸುತ್ತ ಹಾಕಿ ಕರ್ಪೂರವನ್ನ ಹಾಕಿ ಅರಿಶಿನ ಹಾಕಿ ಕಾಲೆಲ್ಲ ತೊಳೆದು ಇಲ್ಲೇ ಎಲ್ಲಾದ್ರೂ ಸ್ನಾನ ಮಾಡೋದಕ್ಕೆ ಆದ್ರೆ ಮಾಡ್ಕೊಂಡು ಹೋಗಮ್ಮ. ಈ ತರ ಸತ್ತಿದ್ದಂತಹ ಸೀನನ್ನ ಮಾಡಿ ಹಾಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅನಂತ್ ನಾಗ್ ಅವರ ಹತ್ರ ಹೋಗಿ ಹೇಳಿದ್ರೆ ಅವರು ನನ್ನ ಮುಖ ನೋಡಿ ಹೊರಟೋಗ್ತಾರೆ. ಅವರಿಗೆ ನಂಬಿಕೆ ಇಲ್ಲ ಇದ್ರಲ್ಲ. ನಾನು ಸರಿ ಅಜ್ಜಿ ಅಂತ ಹೇಳಿ ಮನೆಗೆ ಹೊರಟು ಹೋಗ್ತೇನೆ. ಬೆಂಕಿಯ ಬಲೆ ಸಿನಿಮಾ ಮುಗ್ದಿತ್ತು. ಇದಾದ ಒಂದು ತಿಂಗಳ ಬಳಿಕ ಅದೇ ಜಾಗದಲ್ಲಿ ಲಕ್ಷ್ಮಿ ಅವರೇ ನಟನೆ ಮಾಡ್ತಿದ್ದಂತಹ ಇನ್ನೊಂದು ಸಿನಿಮಾ ಅದ್ರ ಶೂಟಿಂಗ್ ನಡೀತಾ ಇರುತ್ತೆ. ಅದಕ್ಕೆ ಅಂಬರೀಷ್ ಅವರು ಹೀರೋ ಆಗಿರ್ತಾರೆ. ಅದೇ ಅಜ್ಜಿ ಅಲ್ಲಿಗೆ ಬಂದು ಲಕ್ಷ್ಮಿಗೆ ಬಾಯಿಗೆ ಬಂದಂತೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮಿ ಅವರ ಕೈಯನ್ನ ಹಿಡ್ಕೊಂಡು ಕರೆದುಕೊಂಡು ಹೋಗ್ತಾರೆ. ಆಮೇಲೆ ಏನಾಯ್ತು ಅನ್ನೋದನ್ನ ಅವರೇ ಒಂದು ರೀತಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಡ್ಯೂಯೆಟ್ ಶೂಟಿಂಗ್ ನಡೀತಾ ಇತ್ತು. ಬೇರೆ ಹೀರೋ ಅವರು ಅಂಬರೀಷ್ ಸಾಂಗ್ ತೆಗೆಯೋದಕ್ಕೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಬಂದು ನಿನಗೆ ನಾಚಿಕೆ ಇಲ್ವಾ ಥೂ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಗಂಡ ಸತ್ತು ಒಂದು ತಿಂಗಳಾಗಿಲ್ಲಮ್ಮ, ಆಗ್ಲೇ ಬಂದು ಇವ್ರ ಜೊತೆಗೆ ಡ್ಯೂಯೆಟ್ ಹಾಡ್ತಾ ಇದೆಯಾ? ನನ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಜ್ಜಿ ನಿಜವಾಗ್ಲೂ ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಜನರೆಲ್ಲರೂ ಅಲ್ಲಿ ನಗ್ತಾ ಇರ್ತಾರೆ. ನನ್ನ ಗಂಡ ಸತ್ತು ಹೋಗಿದ್ದಾನೆ, ಈ ಅಮ್ಮ ತಪ್ಪು ಮಾಡ್ತಿದ್ದಾಳೆ ಅಂತ ಕೈ ಹಿಡ್ಕೊಂಡು ಆ ಅಜ್ಜಿನನ್ನ ಮನೆಗೆ ಕರ್ತ್ಕೊಂಡು ಹೋಗ್ತಾರೆ. ಈ ರೀತಿ ಆ ಸುಂದರವಾದಂತಹ ಗಳಿಗೆಯನ್ನ ನೆನಪು ಮಾಡ್ಕೊಂಡಿದ್ದಾರೆ ಜೂಲಿ ಲಕ್ಷ್ಮಿ.